ನಮಸ್ಕಾರ. ಸಾಹಿತ್ಯ ಪರಿಷತ್ತಿಗೊಂದು ಕರ್ತವ್ಯ ಸಂಹಿತೆ. ತನಗಾದ ಅನುಭವ, ತನ್ನ ಒಳ ಅನಿಸಿಕೆಗಳು, ತಾನು ಕಂಡ ಬದುಕಿನ ವ್ಯಕ್ತಿಗಳ ಘಟನೆಗಳ ಒಳನೋಟ, ಇವುಗಳಿಗೂ ಭಾಷೆಗೂ ನಡುವೆ ಇರುವ ಅಂತರವನ್ನು ಕಡಿಮೆ ಮಾಡ್ತಾ ಬದಲಾಗ್ತಾ ಇರೋ ಮಾನವ ಜಗತ್ತು ಮತ್ತು ಪ್ರಕೃತಿಗಳ ನಡುವೆ ಅವುಗಳ ಪ್ರತಿಮೆಗಳ ಮೂಲಕವೇ ತನ್ನ ಕೆಲಸ, ತನ್ನ ಕೃತಿ ಸ್ಥಾಯಿಯಾಗುವಂತೆ ಕೆಲಸ ಮಾಡೋನೇ ಸಾಹಿತಿ. ಅಂಥ ಕೆಲಸವೇ ಸಾಹಿತ್ಯ. ಇನ್ನು ಈ ವಾಗಾಡಂಬರ, ವಾಗ್ವಿಜೃಂಭಣೆ, ಮಾತಿನ ದುಂದುಗಾರಿಕೆ ಇವು ಸಾಹಿತ್ಯಕ್ಕೆ ಹೊರತು. ಹೀಗಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದೆಲ್ಲವೂ, ಸಾಹಿತ್ಯ ಸಂಘ ಸಂಸ್ಥೆಗಳೂ ಸೇರಿ ಆಡಂಬರ ಬೂಟಾಟಿಕೆಗಳಿಲ್ಲದೆ ಧೀಮಂತಿಕೆಯ ನೆಲೆಯಲ್ಲಿ ಆಳವಾಗಿ, ಶಾಂತವಾಗಿ, ಮನುಷ್ಯರ ಅಂತರಂಗದ ಮೇಲೆ ಗಂಭೀರವಾಗಿ, ನಿಧಾನವಾಗಿ, ಸರಸವಾಗಿ ಪ್ರಭಾವ ಬೀರುವ ಹಾಗೆ ಕೆಲಸ ಮಾಡ್ಕೊಂಡು ಹೋಗಬೇಕು. ಇನ್ನು ಜಾತ್ರೆ, ಮೇಳ, ವಿನೋದ, ಮನರಂಜನೆ, ಗದ್ದಲ, ಸರ್ಕಸ್ಸು, ಪರಿಷೆ ಇವೇ ಮನುಷ್ಯರಿಗೆ ಬೇಕಾಗ್ತವೆ ನಿಜ. ಆದರೆ ಸಾಹಿತ್ಯ ಪರಿಷತ್ತು ಮಾಡಬೇಕಾದ ಕೆಲಸ ಇದಲ್ಲ. ಇದು ಅಡಿಗರ ಮಾತುಗಳು. ಸಾಹಿತ್ಯ ಪರಿಷತ್ತಿಗೊಂದು ಕರ್ತವ್ಯ ಸಂಹಿತೆ. ಇನ್ನಷ್ಟು ಪಾಯಿಂಟ್ಸ್ ಮುಂದೆ ಹೇಳ್ತೀನಿ. ಥ್ಯಾಂಕ್ ಯು. ಪ್ರದೀಪ್ ಪರಾಕ್ರಮ.